ನಾನೇನು ಸಿನಿಮಾ ನನ್ನ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡಿ ಬೈತಾರಲ್ಲ ಕಾಮೆಂಟ್ ಬಾಕ್ಸಲ್ಲಿ. ಸರ್, ಮೊದಲನೇದಾಗಿ ಮೊನ್ನೆ ಸಕ್ಸಸ್ ಮೀಟ್ ಆಯಿತು. ಅದ್ರ ಜೊತೆಗೆ ಒಂದು ತಪ್ಪು ಸಂದೇಶನೂ ಹೋಗಿದೆ ಜನಗಳಿಗೆ ಕಲೆಕ್ಷನ್ ಬಗ್ಗೆ. ಸರ್, ತಪ್ಪು ಸಂದೇಶ ಅಂತ ಯಾಕೆ ಹೇಳ್ತಾ ಇದ್ದೀರಾ? ತಪ್ಪು ಸಂದೇಶ ಏನಲ್ಲ. ಯಾಕೆ ಸರು, ಈಗ ನಾನು ಬಾಹುಬಲಿ ಪ್ರೊಡ್ಯೂಸರ್ ಆಗಲಿ, ಸಲಾರ್ ಪ್ರೊಡ್ಯೂಸರ್ ಆಗಲಿ, ನಮ್ಮ ವಿಜಯಣ್ಣ ಸರ್ ಆಗಲಿ, ಅಥವಾ ಡಂಕಿ ಪ್ರೊಡ್ಯೂಸರ್ ಆಗಲಿ, ಇಷ್ಟು ಕೋಟಿ ಬಂತು ಅಂತ ಹೇಳೋಕ್ಕಾಗತ್ತಾ ಪ್ರೆಸ್ ಮೀಟಲ್ಲಿ? ಯಾರ ಮೈಕ್ ಹೇಳಿದಾಗ ಅವ್ರನ್ನ ಬಿಡ್ತಾರಾ? ಕಾಲಲ್ಲಿ ಎತ್ಕೊಂಡು ಒಂದು ಖುಷಿಲಿ ಎಲ್ರಿಗೂ 25 kg ಕೇಕ್ ತರಿಸಿ ಕಟ್ ಮಾಡಿಸಿ ಹಾರ ಹಾಕಿ ಗುರು ನಾವು ಸಕ್ಸಸ್ ಆಗಿದ್ದೀವಿ ಅಂತೇಳಿ ರಾಕ್ಲೈನ್ ಸರ್ ಒಂದು ಮಾತು ಹೇಳಿದ್ದಾರೆ. ನೀವು ಕಟ್ಟಾಗಿ ಹೋಗ್ತಾರ ಪೀಸ್ನ ನೀವು ಆ ಚಾನಲಿಂದ ಮುಂದುವರೆದ್ರೆ 4 ದಿನಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಕಲೆಕ್ಷನ್ ಹೇಳೋಕ್ಕಾಗಲ್ಲ. ಗ್ರಾಸ್ ಕಲೆಕ್ಷನ್ ಆಗುತ್ತೆ. ಶೇರ್ ಎಷ್ಟು ಬದೆ ಅಂತ ಹೇಳಬೇಕು ಅಂದರೆ ಒಂದು 2 ವಾರ ಕಳೆದ ನಂತರ ಲೆಕ್ಕಾಚಾರ ಸಿಗುತ್ತೆ. ಆವಾಗ ಏನಾರು ಒಂದು ರಫ್ಲಿ ಎಲ್ಲ ಒಂದು ಕಡೆ ಹೇಳ್ಬೋದು. ಇದನ್ನು ಹೇಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆ ಭಾಗ ಇಟ್ಕೊಂಡು ತಪ್ಪು ಸಂದೇಶ ಏನಲ್ಲ ಸರ್. ಎಲ್ಲ ನಿರ್ಮಾಪಕರು ಏನು ಆನ್ಸರ್ ಕೊಟ್ಟಿದ್ದಾರೆ ಸರ್. ತಪ್ಪು ಸಂದೇಶ ಮಾಡ್ರೆ ಹುಟ್ಟಿರೋದೇ ತಪ್ಪು ಸಂದೇಶ ಮಾಡೋಕ್ಕೆ. ಅವ್ರಿಗೇನು ಹೇಳೋಕ್ಕಲ್ಲ. ಈಗ ಊಟ ಮಾಡ್ತಾ ಇರ್ತೀವಿ ಸರ್, ಕಲ್ ಸಿಕ್ಕಿದ್ರೆ ಊಟ ತೆಗ್ದು ಆಚೆ ಎಸಿತೀವೋ ಕಲ್ ತೆಗ್ದು ಜಾಸ್ತಿ ಎಸಿತೀವಿ ಅಷ್ಟೇ. ಅದೇ ಎಷ್ಟು ಬಿಟ್ಟು ಹೋಗಬೇಕು. ಡಿ ಬಾಸ್ ಅಭಿಮಾನಿಗಳು, ಸೆಲೆಬ್ರಿಟಿಗಳು, ರೈತರು, ಹಳ್ಳಿ ಜನ ಕೊಡ್ತಾರೋಂಥ ಕಾಮೆಂಟ್ ಪಾಸಿಟಿವ್ ಮಧ್ಯದಲ್ಲಿ ಇದೊಂದು 10 ನೆಗೆಟಿವ್ ಏನೂ ಅಲ್ಲ ಸರ್. ಯಾರಿಗಾರ ಗೊತ್ತಾ? ಇದೊಂದು ವಿಚಾರಕ್ಕಲ್ಲ, ಎಲ್ಲ ವಿಚಾರಕ್ಕೆ ಬರ್ತಾನೆ ಇರುತ್ತೆ. ಅವೆಲ್ಲ ಸೈಡ್ ಹೋಗ್ತಾ ಇದೆ. ಓಕೆನಾ? ಎಲ್ಲ ಓವರ್ಲ್ಯಾಪ್ ಆಗಿದೆ. ಏನೂ ಸಮಸ್ಯೆ ಇಲ್ಲ. ಏನು ಗ್ರಾಸ್ ಕಲೆಕ್ಷನ್ ಓಡಾಡ್ತಾ ಇದೆ, ಅದಕ್ಕೂ ಚೆನ್ನಾಗಾಗಿದೆ ಅಂತ ನಮ್ಮ ನಿರ್ದೇಶಕರು ನೆನ್ನೆ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿ ನಿನ್ನೆ 96 ಶೋಸ್ ಮಂಗಳವಾರ 96 ಶೋ ಎಲ್ಲ ಮಂಗಳವಾರ ಕಾಯ್ತಾಯಿದ್ರು. ಬಿದೋಗ್ಬಿಡುತ್ತೆ ಈ ಸಿನಿಮಾ ಕಾಟೇರ ಅಂತ ಗಾಂಧಿನಗರದ 1 ವರ್ಗ ಕಾಯ್ತಾಯಿತ್ತು. ಅವ್ರಿಗೆ ಆನ್ಸರ್ ಸಿಕ್ಕಿದೆ. 96 ಸಿಂಗಲ್ ಥಿಯೇಟ್ರಲ್ಲಿ ನಿಮಗೆ ಹೌಸ್ಫುಲ್ ಆಗಿದೆ. ಮಲ್ಟಿಪ್ಲೆಕ್ಸ್ ಫಾಸ್ಟ್ ಫಿಲ್ಲಿಂಗ್ ಇದೆ. ಸಂಜೆ ನೀವು 17 ಮಲ್ಟಿಪ್ಲೆಕ್ಸ್ 17 ಶೋ ಇದಾಗಿದೆ. ಸಾಕ್ಷಿ ಬೇಕು ಅಂದರೆ ನಾನು ರಾಕ್ಲೈನ್ ಸರ್ ಬಂದು ಆಫೀಸ್ ಬಂದರೆ ನಾನು ಹೌಸ್ಫುಲ್ ತೋರಿಸ್ತೀನಿ ನನಗೆ ಎಷ್ಟಾಗಿತ್ತು ಅಂತ. ಎರಡನೇದು, ಇವತ್ತು ಸಿದ್ದೇಶ್ವರ ಅಂತ ಒಂದು ಥಿಯೇಟ್ರಲ್ಲಿ 2 ಶೋ ಹೌಸ್ಫುಲ್ ಆಗಿದೆ. ನಂದಾಕಿಶೋರ್ ಅಂತ ನಮ್ಮ ತರುಣ್ ಸರ್ ಅಣ್ಣ ಹೋದ್ರು ಸುಧಾ. ಇವತ್ತು ಅವ್ರು ಟಿಕೆಟ್ ಸಿಕ್ಕಿಲ್ಲ. ನಾನೇ ಮ್ಯಾನೇಜರ್, ಸಿದ್ದೇಶ್ವರ ಮ್ಯಾನೇಜರ್ಗೆ ರವಿ ಅವ್ರು ಫೋನ್ ಮಾಡಿ ಟಿಕೆಟ್ ಕೊಡಿಸಿದ್ದೀನಿ. ನಾನೇ ಹೇಳಿದೆ, ಏನು ಸರ್ ಡೈರೆಕ್ಟ್ರು ಅಣ್ಣಂಗೆ ಟಿಕೆಟ್ ಇಲ್ವಲ್ಲ ಇವತ್ತು? ಅದು ಬುಧವಾರ. ಹಳ್ಳಿ ಜನ ಕೈ ಹಿಡಿದ್ರೆ ಸರ್, ರೈತರ ಕತೆ ಕೈ ಹಿಡಿತು ಅಂದರೆ ಯಾರು ಅಲ್ಲ. ಫ್ಯಾಮಿಲಿ ಬಂತಂದ್ರೆ ಕರ್ನಾಟಕದಲ್ಲಿ 3 ಕೆ ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದು KGF, ಒಂದು ಕಾಂತಾರ, ಇನ್ನೊಂದು ಕಾಟೇರನೇ. ಅಂದರೆ ಎಲ್ಲವೂ ಹಿಟ್ಟಾಗಿದೆ ನಮ್ಮ ಇಂಡಸ್ಟ್ರಿಲಿ. ಎಲ್ಲ ಈ ವರ್ಷವೂ ಒಳ್ಳೊಳ್ಳೆ ಸಿನಿಮಾ ಬಂದಿದೆ. ಅಂದರೆ ಹೋದ ವರ್ಷ ಒಳ್ಳೊಳ್ಳೆ ಸಿನಿಮಾ ಬಂದಿದೆ. ಆದರೆ ಇಂಡಸ್ಟ್ರಿ ಹಿಟ್ ಅಂತ ಹೇಳ್ತೀವಲ್ಲ, ಹಳ್ಳಿ ಜನನ ಒಳಗಡೆ ಕರ್ಕೊಬರೋದು, ಕೂಲಿ ಆಳುಗಳು ಆಚೆ ಒಂದು ಸಿನಿಮಾ ನೋಡುವಂಥದ್ದು, ಇದು ನಮ್ಮ ಕತೆ ಅಂತ ನೋಡುವಂಥ ಟ್ರೆಂಡ್ ಸೆಟ್ ಸಿನಿಮಾ. ಗಾಡಿ ಕಟ್ಕೊಬಂದು ಹಾಗೇನು ಟ್ರ್ಯಾಕ್ಟ್ರಲ್ಲಿ ಬಂದು ಅಂತ ನೋಡಿದ್ದು ರೀಸೆಂಟಾಗಿ ನಾನು ಕಾಂತಾರದಲ್ಲಿ ನೋಡಿದೆ, KGF ಅಲ್ಲಿ ನೋಡಿದೆ. ಅದೇ ಇವತ್ತು ಕಾಟೇರ ಆಗಿದೆ. ಒಳ್ಳೇದು ನಾವು ಯೋಚನೆ ಮಾಡೋಣ ಸರ್. 10 ಜನ ಫೇಕ್ ಐಡಿ ಹಾಕೊಂಡು ಮಾಡ್ತಾರೆ. ಅವ್ರು ಯಾರು ಮಾಡ್ತಾವ್ರಲ್ಲ ಅವ್ರ ಅಭಿಮಾನಿಗಳೇ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಸಿನಿಮಾ ಅವರು ನೋಡೋಲ್ಲ. ಆ ಫೇಕ್ ಐಡಿಲಿ ಒಂದು ಫೋಟೋ ಹಾಕೋತಾರೆ ಇರೋದು, ಅವ್ರ ಸಿನಿಮಾ ಅವರು ನೋಡೋಲ್ಲ. ಈ ಕಡೆ ಬಾಸ್ ಸಿನಿಮಾನೂ ನೋಡೋಲ್ಲ. ಇವ್ರಿಗೆಲ್ಲ ಇರೋದು ಒಂದೇ, ಸುಮ್ಮನೆ ತಂದು ಇಡೋದು, ಮಜಾ ಮಾಡೋದು, ಒಂದಷ್ಟು ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು, ಹೊಟ್ಟೆ ಪಾಡು ಮಾಡೋದು. ಫಸ್ಟ್ ಆಫ್ ಆಲ್ 5 ಲಕ್ಷ ರೂಪಾಯಿ ಹಾಕ್ಬಿಟ್ಟು ನೀವು ಒಂದು ಸಿಮೆಂಟ್ ಅಂಗಡಿ ಇಟ್ಕೊಳ್ಳಿ. ಎಷ್ಟು ಕಷ್ಟಪಡ್ತೀರ? 5 ಲಕ್ಷ ರೂಪಾಯಿ ಹೊಟ್ಟೋಗ್ಬಿಡುತ್ತೆ ಅಂತ ಕಷ್ಟ ಬೀಳ್ತೀರ. 50 ಕೋಟಿ ಹಾಕಿ ಒಂದು ಸಿನಿಮಾ ಮಾಡಿದಂಥ ರಾಕ್ಲೈನ್ ಸರ್ ಅಂತ ಒಬ್ಬರು ನಿರ್ಮಾಪಕಬಹುದು, ವಿಜಯ್ ಸರ್ ಅಂತ ಒಬ್ಬರು ನಿರ್ಮಾಪಕ, ಸಲಾರ 100 ಕೋಟಿ ತೆಗ್ದಾರ ನಿರ್ಮಾಪಕ. ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ? ನಿಮ್ಮಲ್ಲಿ ತಾಯಿ ಇರೋದು ಸರ್. ಆ ತಾಯಿಗೂ ರೆಸ್ಪೆಕ್ಟ್ ಕೊಡಿ, ಪಕ್ಕದ ಮನೆ ತಾಯಿಗೂ ರೆಸ್ಪೆಕ್ಟ್ ಕೊಡಿ. ಆ ಲಾಡಿ ಹೇಳೋ ಕೆಲಸ ಅಂತ ದಯವಿಟ್ಟು ಮಾಡಿಬಿಡಿ ಅಂತ ನಾನು ಯಾರು ನೆಗೆಟಿವ್ ಕಾಮೆಂಟ್ ಮಾಡಿಸ್ತಾರಲ್ಲ ದಯವಿಟ್ಟು ಕೇಳ್ಕೊತೀನಿ. ಹೇಳಿ ಸರ್. ಮಹೇಶ್ ಸರ್, ನೀವು ಮಾತಾಡ್ತಿರುವಾಗ ತುಂಬ ಡೀಟೇಲ್ ಆಗಿ ಹೇಳಿದ್ರೆ ನೆಗೆಟಿವ್ ಮಾಡ್ತಿರ್ತಾರೆ, ಒಂದು ವರ್ಗ ಇದೆ ಅಂತ. ಸ್ಪೀಡ್ ಪ್ಲಸ್ ಕರ್ನಾಟಕ.